ರಾಯಚೂರು ನಗರದ ವಾರ್ಡ್ ನಂ 24ರಲ್ಲಿ 8 ಕೋಟಿ ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ವೇಳೆ ಸಮಸ್ಯೆ ಕುರಿತು ತಿಳಿಸಲು ಬಂದ ಮಹಿಳೆ ಮತ್ತು ಮಾಜಿ ಶಾಸಕ ಎ. ಪಾಪಾರೆಡ್ಡಿ ಅವರ ಮಧ್ಯೆ ವಾಗ್ವಾದ ನಡೆಯಿತು. ರಾಯಚೂರು ಸ್ಥಳೀಯ ನಿವಾಸಿಯ ಮಹಿಳೆಯರಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆಯಿಲ್ಲ ಎಂದು ಸಮಸ್ಯೆ ಹೇಳಲು ಮುಂದಾದಾಗ ಮಾಜಿ ಶಾಸಕ ಎ. ಪಾಪಾರೆಡ್ಡಿ ಅವರು ಶೌಚಾಲಯ ಇರಬೇಕಲ್ಲ ಎಂದು ಹೇಳಲು ಮುಂದಾದರು. ಆಗ ಮಹಿಳೆ ಎಲ್ಲಿದೆ ನೀವೇ ನೋಡಿ ಬನ್ನಿ ಎಂದು ಹೇಳಿದಾಗ ಕೋಪಗೊಂಡ ಪಾಪಾರೆಡ್ಡಿ ಸುಮ್ನಿರು ಎಂದು ಗದರಿದರು. ಆಗ ಮಹಿಳೆ ನೀವು ಗದರಿಸುವ ಅವಶ್ಯಕತೆಯಿಲ್ಲ, ಏಕೆ ಗದರಿಸುತ್ತೀರಿ, ಮಹಿಳೆಯರಿಗೆ ಶೌಚಾಲಯ ಮಾಡಿ ಕೊಡುತ್ತೇವೆ ಎಂಬ ಭರವಸೆ ನೀಡಿ ಅದು ಬಿಟ್ಟು ಗದಿಸುತ್ತೀರಿ ಏಕೆ ಎಂದು ಪಾಪಾರೆಡ್ಡಿ ವಿರುದ್ಧ ಮಹಿಳೆ ಗುಡುಗಿದರು. ನಂತರ ಸಚಿವ ಬೋಸರಾಜು ಮಧ್ಯ ಪ್ರವೇಶಿಸಿ ಮಹಿಳೆಯನ್ನು ಸಮಾಧಾನಪಡಿಸಲು ಮುಂದಾದರು. ಆಗ ಮಹಿಳೆ ಅವರು ಗದಿರಿಸುವುದು ಏಕೆ, ಅವರ ಮನೆಯಲ್ಲಿ ಮಹಿಳೆಯರಿಲ್ಲವಾ ಅಂದು ಪ್ರಶ್ನಿಸಿದರು. ನಂತರ ಪಾಪಾರೆಡ್ಡಿ ಅವರು ಮಹಿಳೆಗೆ ನಿನಗೆ ಮನೆ ಯಾರು ಕೊಟ್ಟಿದ್ದು ಎಂದು ಮರು ಪ್ರಶ್ನೆ ಹಾಕಿದಾಗ ಮಹಿಳೆ ಉತ್ತರಿಸಿ ಮನೆ ನೀವು ಕೊಟ್ಟಿದ್ದಲ್ಲ ಸರ್ಕಾರ ಕೊಟ್ಟಿದ್ದು ಎಂದು ಗುಡುಗಿದರು. ಕೊನೆಗೆ ಪೊಲೀಸರು ಮಧ್ಯೆ ಪ್ರವೇಶಿಸಿ ಮಹಿಳೆಯರನ್ನು ಕರೆದುಕೊಂಡು ಹೋಗಿ ಸಮಾಧಾನಪಡಿಸಿ ಪರಿಸ್ಥಿತಿ ತಿಳಿಸಿದರು. ಶೌಚಾಲಯ ಮಕ್ಕಳ ಅಭಿವೃದ್ಧಿ ಅದ್ರಾಗ ನಮ್ಗೆ 36 ಮನೆಗಳು ಬೇಕಂತ ನಾವು ಒಂದು ಮೆಮೊರಿ ಕೊಟ್ಟಿವಿ ಜಿಲ್ಲಾಧಿಕಾರಿ. ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ವಿ, ಯಾರು ಅನುಕುಮಾರ್ ಜಿಲ್ಲಾಧಿಕಾರಿಗಳು ನಿಮ್ಗೆ ಕೊಡ್ತೀವಿ ಅಂತ. ಹಂಗಾಗಿ ನಾವು ಅದಕ್ಕೋಸ್ಕರ ಮೆಮೊರಿ ಕೊಟ್ಟಿವಿ. ಸರ್ ಇದು ದಯವಿಟ್ಟು ಇದ್ರ ಬಗ್ಗೆ ತನಿಖೆ ತಗೊಳ್ರಿ, ಒಂದು ಕೊಟ್ಟಿವಿ. ಸರ್ ನಾವು ಯಾವಾಗ ಬಿಟ್ಟಾಗೋಣ ನಿಮ್ಗೆ ದಯವಿಟ್ಟು ಇಲ್ಲಿ ಬಹಳ ದಲಿತ ಜನಗಳಿದ್ದಾರೆ, ದಯವಿಟ್ಟು ಎಲ್ಲ ಸಹಕಾರ ಮಾಡಿ. ಯಾಕಂದ್ರೆ ದಲಿತರಿಗೆ ಯಾಕಂದ್ರೆ ನಮ್ಗೆ ಒಂದೊಂದು ಕುಟುಂಬದಲ್ಲಿ 3 ಜನ ವಾಸ ಮಾಡ್ತಿದೀವಿ ಒಂದೊಂದು ಮನೆಯಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ಸಹಕಾರ ಮಾಡಿ. ಶೌಚಾಲಯ ಇಲ್ಲ, ಅಲ್ಲಿ ಮಾಡಕತ್ತೀರಿ ನೀವು. ಅಲ್ಲಿ ಬಂದು ನೋಡ್ರಿ ಸ್ವಲ್ಪ ಶೌಚಾಲಯ ಹೆಂಗೈತಿ. 30 ವರ್ಷ ಆಯ್ತು ನಾನು ಇಲ್ಲಿ ಬಂದು, ಒಂದು ಶೌಚಾಲಯ ಇಲ್ಲ, ಅದಕ್ಕೆ ದಯವಿಟ್ಟು ಹೆಣ್ಮಕ್ಳು ಏನಾಯ್ತು ಅದು ನೀವು ಇದು ಮಾಡಿ ಕೊಡ್ಬೇಕು ನಮಗೆ ಅಷ್ಟೇ. ಆಯ್ತು ಅದು ನೋಡ್ರಿ ಹೆಂಗೈತು. ಸ್ವಲ್ಪ ಹೆಣ್ಮಕ್ಳು ಯಾರು ನೀವು ಗದರಿಸೋದಿಲ್ಲ.
ನೋಡ್ರಿ ಗೊತ್ತಾಗಿಲ್ಲ ಸಮಸ್ಯೆ